ಸ್ನೇಹಿತರೆ, ಯು ಐ ಸಿನಿಮಾನ ನಾನು 6 ಬಾರಿ ನೋಡಿದ್ದೀನಿ. 6 ಬಾರಿ ಯಾಕೆ ನೋಡಿದೆ? ಫೋಕಸ್ ಮಾಡಲಿಲ್ವಾ? ಅರ್ಥ ಆಗಲಿಲ್ವಾ? ಯಾಕೆ ನೋಡಿದ್ರಿ ಅಂತ ಹೇಳಿದ್ರೆ, ನಾನು ಉಪೇಂದ್ರ ಅವರ ಒಬ್ಬ ಫಾಲೋವರ್. ಅವರ ಯೋಚನೆಗಳು, ಅವರ ಡೈರೆಕ್ಷನ್, ಅವರ ಏನು ಹೇಳ್ತೀವಿ, ಒಂದು ಹೇಳೋ ರೀತಿ, ಕೊಡುವಂಥ ಮೆಸೇಜ್ ಇರುತ್ತಲ್ಲ, ಅದು ಡಿಫ್ರೆಂಟ್ ಆಗಿರುತ್ತೆ. ಅದನ್ನು ನಾವು ನೇರವಾಗಿ ಸ್ಟ್ರೈಟ್ ಸಬ್ಜೆಕ್ಟ್ ಅನ್ನೋ ರೀತಿ ನೋಡಿದ್ರೆ ಏನೂ ಅರ್ಥ ಆಗೋಲ್ಲ. ಅದನ್ನು ಕೂತ್ಕೊಂಡು ನೀವು ಫೋಕಸ್ಡ್ ಆಗಿ ನೋಡಿದ್ರೆ ಮಾತ್ರ ಅರ್ಥ ಆಗೋದು. ಸಿಂಪಲ್ಲಾಗಿ ಹೇಳಬೇಕು ಅಂದರೆ, ಈ ವಿಡಿಯೋದಲ್ಲಿ ನಾನು ನಿಮಗೆ ಯು ಐ ಸಿನಿಮಾನ ಡಿಕೋಡ್ ಮಾಡಿ ಹೇಳ್ತೀನಿ. ನೀವೇನಾದರೂ ಯು ಐ ಸಿನಿಮಾ ನೋಡಿದರೆ ನಾನು ಹೇಳೋದನ್ನು ರಿಮೆಂಬರ್ ಮಾಡ್ಕೊಳ್ಳಿ ಅಥವಾ ರಿವೈಂಡ್ ಮಾಡ್ಕೊಳ್ಳಿ, ನಿಮಗೆ ಅರ್ಥ ಆಗುತ್ತೆ. ಅಥವಾ ನೀವು ಸಿನಿಮಾನೇ ನೋಡಿಲ್ಲ ಅಂದರೆ ಈ ವಿಡಿಯೋ ನೀವು ನೋಡೋಕ್ಕೆ ಹೋಗಬೇಡಿ. ಯಾಕೆ ಅಂತಂದರೆ, ಈ ವಿಡಿಯೋನ ನೋಡ್ಬಿಟ್ಟು ನೀವು ಹೋದರೆ ನಿಮ್ಗೆ ಅರ್ಥ ಏನೋ ಆಗುತ್ತೆ, ಬಟ್ ನೀವು ತಲೆ ಓಡಿಸೋದನ್ನು ನಿಲ್ಲಿಸ್ಬಿಡ್ತೀರ. ಯಾಕಂದರೆ ನಾನು ಸ್ಟ್ರೈಟಾಗಿ ಅದನ್ನು ನಿಮಗೆ ಅರ್ಥ ಮಾಡಿಸೋದಕ್ಕೆ ಈ ವಿಡಿಯೋದಲ್ಲಿ ಪ್ರಯತ್ನ ಪಡ್ತೀನಿ. ಉಪೇಂದ್ರ ಅಂತ ಹೇಳಿದ ತಕ್ಷಣ ನಾವು ರೀಲ್ ಜಮಾನಕ್ಕೆ ಹೋಗ್ಬಿಡ್ತೀವಿ. ಇವತ್ತು ಎಲ್ಲ ಡಿಜಿಟಲ್ ಆಗಿದೆ. ಕ್ಯಾಮ್ರಾ ಶೂಟ್ ಆಗಿರ್ಬೋದು, ಎಡಿಟಿಂಗ್ ಆಗಿರ್ಬೋದು, ಎಲ್ಲವೂ ಕೂಡ ಈ ಡಿಜಿಟಲ್ ಯುಗದಲ್ಲಿ ನಡೆಯುತ್ತೆ. ಅಂದರೆ ಎಲ್ಲ ಕೂಡ ಅಪ್ಡೇಟೆಡ್ ಆಗಿದ್ದೀವಿ. ಇವತ್ತು 2024 ಎಂಡಿಂಗಲ್ಲಿ ಇನ್ನೊಂದು ವರ್ಷ ಆದರೆ 2025 ಬರುತ್ತೆ. ಆವಾಗಿಂದ ಇವಾಗವರೆಗೂ ನಾವು ಹುಟ್ಟದೇ ಇರುವಂತಹ ರೀಲ್ ಸಮಯದಲ್ಲಿ ಶೂಟ್ ಮಾಡಿ ಅದನ್ನು ಎಡಿಟ್ ಮಾಡಿ ಸೂಪರ್ ಹಿಟ್ ಮಾಡಿರುವಂಥ ಸಿನಿಮಾದಿಂದ ಹಿಡಿದು ರೀಸೆಂಟಾಗಿ ಬಂದಿದ್ದಂತಹ ಸೂಪರ್ ಅಥವಾ ಉಪ್ಪಿಟ್ಟು ಸಿನಿಮಾದವರೆಗೂ ಸ್ಟ್ಯಾಂಡ್ ಅಲೋನ್ ಆಗಿ ನಿಂತಿರುವಂತಹ ನಿರ್ದೇಶಕ ಅಂತಂದರೆ ಅದು ಉಪೇಂದ್ರ ಅವರು. ನೀವು ಅವರ 10 ವರ್ಷದ ಹಿಂದಿನ ಸಿನಿಮಾವನ್ನು ತೊಗೊಂಡ್ರೆ, ಸೂಪರನ್ನು ತೊಗೊಂಡ್ರೆ, ನೀವು ಅದರಲ್ಲಿ ನೋಡಿರ್ಬೋದು 2030ಕ್ಕೆ ನಮ್ಮ ಭಾರತ ಸೂಪರ್ ಆಗಿರುತ್ತೆ. ಒಬ್ಬ ಜನಸಾಮಾನ್ಯರು ಕೂಡ ಮುಖ್ಯಮಂತ್ರಿಯನ್ನು ಮೀಟ್ ಮಾಡ್ಬೋದು. ಅವನ ಜೊತೆ ತಮ್ಮ ಏನು ಹೇಳ್ತೀವಿ ಪ್ರಾಬ್ಲಮ್ಸನ್ನು ಹೇಳ್ಕೊಬೋದು, ಅದನ್ನು ಸಾಲ್ವ್ ಮಾಡ್ಕೋಬೋದು ಅನ್ನುವಂಥ ಮೆಸೇಜನ್ನು ಸೂಪರಲ್ಲಿ ಕೊಟ್ಟಿದ್ದರು. ಆದರೆ 10 ವರ್ಷದ ನಂತರ ಉಪೇಂದ್ರ ಅವರಿಗೆ ಅರಿವಾಯಿತು ಅನಿಸುತ್ತೆ. ಜನ ಯಾಕೋ ಇದನ್ನು ಸಿನಿಮಾ ಆಗಿ ಮಾತ್ರ ನೋಡಿದ್ದಾರೆ, ಅದನ್ನು ರಿಯಲ್ ಆಗಿ ಅವರು ಅಳವಡಿಸ್ಕೊಂಡಿಲ್ಲ ಅಂತ ಎಲ್ಲೋ ಅವರಿಗೆ ಮನವರಿಕೆ ಆಯಿತು ಅನಿಸುತ್ತೆ. ಹಾಗಾಗಿ ಯು ಐನ ಮತ್ತೆ ತಂದಿದ್ದಾರೆ. ಅದರಲ್ಲಿ ನೀವು ಯೂನಿವರ್ಸಲ್ ಸಬ್ಜೆಕ್ಟ್, ಇದನ್ನು ಎಲ್ಲಿಗೆ ಬೇಕಾದರೂ ನೀವು ಅಡ್ಯಾಪ್ಟ್ ಮಾಡ್ಬೋದು. 10 ವರ್ಷದಲ್ಲಿ ಸಿಕ್ಕಾಪಟ್ಟೆ ಅಪ್ಡೇಟ್ ಆಗಿಬಿಡುತ್ತೆ ನಮ್ಮ ದೇಶ. ಜನಸಾಮಾನ್ಯರಂತೆ ಜನಸಾಮಾನ್ಯ ಪವರ್ ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದನ್ನು ತೋರಿಸಿದ್ರು. ಅದೇ ಯು ಐನಲ್ಲಿ ಈಗ ಕಂಪ್ಲೀಟ್ ಉಲ್ಟಾ ಆಗಿದೆ. ಅಂತಂದರೆ ವರ್ಲ್ಡ್ ವಾರ್ ಆಗಿರ್ಬೋದು, ಇನ್ಫ್ಲೇಷನ್ಸ್ ಇರ್ಬೋದು, ಕೋವಿಡ್ ಆಗಿರ್ಬೋದು, ಇಂತಹ ಎಲ್ಲದರಿಂದ ಕಂಪ್ಲೀಟ್ ಉಲ್ಟಾ ಆಗೋಗುತ್ತೆ. ನಮಗೆ ಪುಟ್ಗೋಸಿ ಉಳಿಸ್ಕೊಳ್ಳೋಕ್ಕೂ ಆಗದೇ ಇರುವಂತಹ ದುರ್ಗತಿ ಬರುತ್ತೆ. ಇಂಡೈರೆಕ್ಟಾಗಿ ಇಲ್ಲಿ ಮೆಸೇಜನ್ನು ಕೊಡ್ತಾ ಇದ್ದಾರೆ. ಹಾಗೆ ಹೇಳಿದಂತಹ ಉಪೇಂದ್ರ ಅವರು 2030ರಲ್ಲಿ ಸೂಪರ್ ಡೂಪರ್ ಆಗಿಬಿಡುತ್ತೆ, ಭಾರತ ಸಖತ್ತಾಗಿ ಇಂಪ್ರೂವ್ ಆಗಿಬಿಡುತ್ತೆ ಅಂತ ಹೇಳಿದವರು ಈಗ ಸಡನ್ನಾಗಿ ಎಲ್ಲ ಕಂಪ್ಲೀಟ್ ಉಲ್ಟಾ ಆಗಿಬಿಡುತ್ತೆ. ಒಂದು ತುತ್ತು ಅನ್ನಕ್ಕೂ ಕೂಡ ನಮಗೆ ಗತಿ ಇರಲ್ಲ ಅನ್ನುವಂತಹ ನಿಟ್ಟಿಗೆ ಬಂದು ನಿಂತಿದ್ದಾರೆ. ಅಂದರೆ ಈ ಸಿನಿಮಾ ಏನು ಹೇಳಕ್ಕೆ ಹೊರಟಿದೆ ಅನ್ನುವಂಥದ್ದನ್ನು ಹೇಳ್ತೀನಿ ನೋಡಿ. ಸಿನಿಮಾ ಓಪನಿಂಗಲ್ಲಿ ನೀವು ಬುದ್ಧಿವಂತರಾಗಿದ್ದರೆ ಇಲ್ಲಿಂದ ಎದ್ದು ಹೋಗಿ ಅಂತ ಹೇಳ್ತಾರೆ, ಅಥವಾ ನೀವು ದೊಡ್ಡರಾಗಿದ್ದರೆ ಪೂರ್ತಿ ಸಿನಿಮಾನ ನೋಡಿ ಅಂತ ಹೇಳ್ತಾರೆ. ಈ ಮಾತನ್ನು ಯಾಕೆ ಹೇಳಿದ್ರು ಅಂದರೆ, ನೀವೇನಾದರೂ ಈ 2 ಮಾತುಗಳಲ್ಲಿ ಡಿಸೈಡ್ ಆಗಿ ಬುದ್ಧಿವಂತರಾಗಿದ್ದರೆ ಎದ್ದು ಹೋಗ್ತೀರಾ, ದೊಡ್ಡರಾಗಿದ್ದರೆ ಕೂತ್ಕೊಂಡು ನೋಡ್ತೀರಾ ಅನ್ನುವಂಥ ವಿಷಯದಿಂದ ಹುಳಬಿಟ್ಟ ಅವರು ನೆಕ್ಸ್ಟ್ ಲೈನು ನೀವೇನಾದರೂ ಡಿಸೈಡ್ ಮಾಡೋ ಅಷ್ಟರಲ್ಲಿ ನೆಕ್ಸ್ಟ್ ಲೈನ್ ಕೊಡ್ತಾರೆ. ಕೆಲವೊಬ್ಬರು ದಡ್ರ ಅಂತ ಇರುವಂತಹ ಬುದ್ಧಿವಂತರಿದ್ದಾರೆ, ಕೆಲವೊಬ್ಬರು ದಡ್ಡರು ಬುದ್ಧಿವಂತರು ಥರ ಎಗರಾಡ್ತಿರ್ತಾರೆ ಅಂತ. ಅಲ್ಲಿಗೆ ಅವ್ರು ಏನು ಹೇಳಿದ್ರು ಅಂದರೆ, ನಿಮಗೆ ನೀವು ಡಿಸೈಡೇ ಮಾಡೋಕ್ಕಾಗಲ್ಲ. ನೀವೇನಾದರೂ ಬುದ್ಧಿವಂತರು ಅಂತ ಅಂದ್ಕೊಂಡ್ರೆ ನೀವು ದಡ್ಡರ ಥರ ಇರ್ತೀರಾ, ಅಥವಾ ನೀವು ದಡ್ಡರ ಥರ ಇದ್ದರೆ ನೀವು ಬುದ್ಧಿವಂತರ ಥರ ಎಗರಾಡ್ತಿರ್ತೀರಾ ಅನ್ನುವಂಥ ಕನ್ಫ್ಯೂಷನಲ್ಲಿ ನಿಮ್ಮನ್ನು ಒಟ್ಟಾರೆಯಾಗಿ ಹೇಳಬೇಕು ಅಂದರೆ, ನೀವು ಥಿಯೇಟ್ರಲ್ಲಿ ಕೂತ್ಕೊಳ್ಳಿ, ಸಿನಿಮಾನ ನೋಡಿ ಅಂತ. ಈ ಸಿನಿಮಾ ಹೇಗಿದೆ ಅಂದರೆ, ಸ್ಟಾರ್ಟಿಂಗಲ್ಲೇ ನಿಮಗೆ ಬುದ್ಧಿ ಉಪಯೋಗಿಸಿ ನೋಡುವಂಥ ಸಿನಿಮಾ ಇದಾಗಿರುತ್ತೆ. ಸಿನಿಮಾವನ್ನು ಜನರು ಯು ಐ ಸಿನಿಮಾದ ಒಳಗಡೆನೆ ಯು ಐ ಸಿನಿಮಾನ ಜನರು ಥಿಯೇಟ್ರಲ್ಲಿ ನೋಡ್ತಿರ್ತಾರೆ. ಆ ಸಿನಿಮಾನ ನೋಡಿದಂತಹ ಜನರ ರಿಯಾಕ್ಷನ್ ಹೇಗಿರುತ್ತೆ ಅಂದರೆ, ಎನ್ಲೈಟ್ಮೆಂಟ್ ಆಗೋಗಿರ್ತಾರೆ. ಅಂದರೆ ಅವರ ಮನಪರಿವರ್ತನೆ ಆಗೋಗಿರುತ್ತೆ. ಕೆಲವೊಬ್ಬರು ಅಂತರೂ ಇದ್ದಿದ್ದನ್ನೇ ಡೈರೆಕ್ಟಾಗಿ ಓಕೆ ನಾನು ಇಂಥದ್ದನ್ನು ಮುಚ್ಚಿಟ್ಟಿದ್ದೆ ಓಕೆ ಅಂತ ಕೆಲವೊಬ್ಬರು ಹೇಳ್ತಿರ್ತಾರೆ. ಕೆಲವೊಬ್ರು ಗುರು ಏನು ಗುರು ಕಣ್ಣು ತರಿಸ್ಬಿಟ್ಟಲ್ಲ ಗುರು ಅಂತ ಫೋನನ್ನೇ ತೆಂಗಿನಕಾಯಿ ಥರ ಹೊಡಿತಾ ಇರ್ತಾರೆ. ಇನ್ನೊಂದು ಕೆಲವೊಬ್ರು ಜನ ಅಂತರೂ ಮುಗಿ ಬೀಳ್ತಾ ಇರ್ತಾರೆ, ಈ ಸಿನಿಮಾನ ಮತ್ತೆ ನೋಡಬೇಕು ಟಿಕೆಟ್ ತೊಗೋಬೇಕು ಅಂತ. ಒಂದು ಕಡೆ ಇದು ಯು ಐ ಸಿನಿಮಾನ ಆಲ್ರೆಡಿ ನೋಡಿರೋ ರಿವ್ಯೂ ಏನು ನಡೀತಾ ಇದೆ ಅಂತ ಸಿನಿಮಾವನ್ನು ನೋಡಿರೋವಂಥವ್ರು. ಇನ್ನೊಂದಿಷ್ಟು ಜನ ಇರ್ತಾರೆ, ಯು ಐ ಸಿನಿಮಾ ಚೆನ್ನಾಗಿಲ್ಲ, ಉಪ್ಪಿ ಅವ್ರನ್ನ ಬ್ಯಾನ್ ಮಾಡಬೇಕು,
ಧರಣಿ ಮಾಡ್ತಾರೆ, ವಾಣಿಜ್ಯ ಮಂಡಳಿ ಮುಂದೆ ಧರಣಿ ಮಾಡ್ತಾರೆ, ಏನು ರೋಡಲ್ಲಿ ಧರಣಿ ಮಾಡ್ತಾರೆ. UI ಸಿನಿಮಾ ಕವಿಗಳು ತಮ್ಮ ಪುಸ್ತಕನೆಲ್ಲ ಬರೆದು ಬಿಸಾಕ್ತಿರ್ತಾರೆ, ಇಂಥ ಸಿನಿಮಾಗಳು ನೋಡಬಾರ್ದು, UI ಸಿನಿಮಾನ ಬ್ಯಾನ್ ಮಾಡಬೇಕು ಅಂತ ಒಂದಿಷ್ಟು ಜನ ಹೋರಾಡ್ತಿರ್ತಾರೆ. ಸೊ ಎರಡನ್ನೂ ನಾವು ನೋಡ್ಬೋದು. ಒಂದಿಷ್ಟು ಜನ UI ಸಿನಿಮಾ ಸೂಪರ್ ಆಗಿದೆ ಅಂತ ಹೇಳ್ತಿದ್ದಾರೆ, ಇನ್ನೊಂದಿಷ್ಟು ಜನ ಸೂಪರ್ ಆಗಿಲ್ಲ ಅಂತ ಹೇಳ್ತಿದ್ದಾರೆ. ಇಂಥ ಸೀನಿಂದ UI ಸಿನಿಮಾ ಸ್ಟಾರ್ಟ್ ಆಗುತ್ತೆ. ಸೊ ಈಗ ಸಿನಿಮಾ ಜನ ನೋಡಿದ್ದಾರೆ. ಸೊ ಈ ಸಿನಿಮಾವನ್ನು ಒಂದು ನ್ಯೂಸ್ ಚಾನಲ್, ಒಂದು ಪತ್ರಿಕೆ ರಿವ್ಯೂವನ್ನು ಬರೆಯೋದಕ್ಕೆ ಒಂದು ಫೇಮಸ್ ಸಿನಿಮಾ ರಿವ್ಯೂವರ್ನ ಫೋನ್ ಮಾಡಿ ಹೇಳುತ್ತೆ, ಸರ್ 1 ವಾರ ಆಯಿತು ನೀವು ಸಿನಿಮಾದ ರಿವ್ಯೂವನ್ನು ಇನ್ನೂ ಕೊಟ್ಟಿಲ್ಲ ಸರ್, ಸಿನಿಮಾ ರಿವ್ಯೂ ಕೊಡಿ ಅಂತ. ಸೊ ನಾವು ನೋಡಿರೋ ಸಿನಿಮಾ ರಿವ್ಯೂ ನಾನು ಈಗ ಕೊಡ್ತಿದ್ದೀನಿ, ಬಟ್ ಆಲ್ರೆಡಿ UI ಸಿನಿಮಾ ಒಳಗಡೆನೆ ನೋಡಿಬಿಟ್ಟು ಜನ ಒಂದಿಷ್ಟು ಎಡಪಂಥೀಯರು ಮತ್ತು ಬಲಪಂಥೀಯರಾದರು. ಅದರಲ್ಲೂ ರಿವ್ಯೂವರ್ ಏನು ಹೇಳ್ತಾರೆ ಅಂತ ಒಂದು ಚಾನಲ್ನ ನಿರೂಪಕಿ ಫೋನ್ ಮಾಡಿ ಕೇಳ್ತಾರೆ. ಅವಾಗ ಅವ್ರು ಹೇಳ್ತಾರೆ, ಇನ್ನೂ ಸಿನಿಮಾನ ನಾನು ನೋಡಿ ಫೋಕಸ್ ಆಗಿಲ್ಲ, ಆ ಸಿನಿಮಾ ಈ ಥರ ತೆಗೆಯೋದಕ್ಕೆ ಏನು ಕಾರಣ ನನಗೆ ಗೊತ್ತಿಲ್ಲ, ನಾನು ಇದ್ರ ಹಿನ್ನೆಲೆನ ತಿಳ್ಕೊಂಡು ರಿವ್ಯೂ ಕೊಡ್ತೀನಿ ಅಂತ ಪತ್ರಕರ್ತ UIನ ಡೈರೆಕ್ಟರ್ ಉಪೇಂದ್ರ ಅವರು ಎಲ್ಲೆಲ್ಲಿ ಇದ್ದರು, ಅವ್ರು ಎಲ್ಲಿ ಸಿನಿಮಾ ಬರೆದ್ರು ಆ ಜಾಗಕ್ಕೆ ಹೋಗ್ತಾರೆ. ಹೀಗೆ ಇದು ಇಂಟ್ರೊಡಕ್ಷನ್ ಆಗುತ್ತೆ. ಅಲ್ಲಿ ಹೋಗ್ತಾರೆ. ಅಲ್ಲಿ ಹೋದಾಗ ಗೊತ್ತಾಗುತ್ತೆ, ಸರ್ ಇಲ್ಲೇ ಕೂತ್ಕೊಂಡು ಕತೆ ಬರೀತಾ ಇದ್ರು, ಅವರು ಒಂದಿಷ್ಟು ಬುಕ್ಗಳನ್ನ ಇಟ್ಕೊಂಡಿದ್ರು, ಅದನ್ನು ಅವರು ಸುಟ್ಟು ಬಿಸಾಕ್ಬಿಟ್ಟು ಹೋಗ್ಬಿಟ್ರು ಸರ್ ಅಂತ ಅಲ್ಲಿರುವಂಥ ಕೆಲಸದೊಳೊಬ್ಳು ಹೇಳ್ತಾಳೆ. ಇದನ್ನು ಕೇಳಿ ಅವರಿಗೆ ಕ್ಯೂರಿಯಾಸಿಟಿ ಆಗುತ್ತೆ. ಕ್ಯೂರಿಯಾಸಿಟಿ ಆಗಿ ಅವರು ಒಂದು ಫೈಲನ್ನು ಓಪನ್ ಮಾಡ್ತಾರೆ. ಆ ಫೈಲನ್ನು ಓಪನ್ ಮಾಡಿದಾಗಲೇ ಗೊತ್ತಾಗೋದು, ಓಕೆ ಯೂನಿವರ್ಸಲ್ ಇಂಟೆಲಿಜೆನ್ಸ್ ಅನ್ನುವಂಥ ಸಿನಿಮಾದಿಂದ ಈ ಸಿನಿಮಾದ ಏನು ಹೇಳ್ತೀವಿ ಏನು ಟೈಟಲ್ ಕಾರ್ಡ್ ಅಲ್ಲಿಂದ ಓಪನ್ ಆಗುತ್ತೆ. ಓಪನ್ ಆಗಿದ ತಕ್ಷಣ ಸಿನಿಮಾ, ಅವ್ರ ಆ್ಯಕ್ಚುಯಲ್ ಸಿನಿಮಾ ಏನು ಬರೆದಿದ್ರು ಅದು ಓಪನ್ ಆಗುತ್ತೆ. ಈಗ ಈ ರಿವ್ಯೂವರು ಅವ್ರು ಏನು ಹೇಳ್ತಿದ್ದಾರೆ, ಕಾರಣ ಹುಡ್ಕೊಳ್ಳೋದಕ್ಕೆ ಅಲ್ಲಿ ಹೋದರು. ಅಲ್ಲಿ ಹೋದಾಗ ಅವರಿಗೆ ಉಪೇಂದ್ರ ಅವ್ರು ಬರೆದು ಸುಟ್ಟು ಹಾಕಿರುವಂಥ ಕೆಲವು ಪ್ರತಿಗಳು ಸಿಕ್ತು. ಅದನ್ನು ಹೋದಾಗ ಅದನ್ನು ಅವ್ರು ಒಂದೊಂದೇ ತರಗ್ ನೋಡಿದಾಗ ಆ್ಯಕ್ಚುಯಲ್ ಸಿನಿಮಾ ನಮಗೆ ತೋರಿಸೋದು ಓಪನ್ ಆಗುತ್ತೆ. ಅಲ್ಲಿ ಆ್ಯವಾ ಮತ್ತು ಆ್ಯಡಮ್ ಅನ್ನುವಂಥವ್ರನ್ನ ದೇವರು ಸೃಷ್ಟಿ ಮಾಡಿಬಿಟ್ಟು ಅವರಿಗೆ ಒಂದು ಆ್ಯಪಲ್ ಇರುತ್ತೆ, ಆ್ಯಪಲ್ನ ಯಾವುದೇ ಕಾರಣಕ್ಕೂ ತಿನ್ನಬೇಡಿ ಅಂತ ಹೇಳ್ತಾರೆ. ಬಟ್ ಅವರು ತಿಂದುಬಿಡ್ತಾರೆ. ಆ ಥರ ತಿಂದಾದ್ಮೇಲೆ ಅವರಲ್ಲಿರುವಂಥ ರಸಗಳು ಅಂದರೆ ಅಸೂಯೆ, ದ್ವೇಷ, ಕದನ, ಇಂತಹ ಕೆಲವೊಂದಿಷ್ಟು ಬುದ್ಧಿಗಳು ಮನುಷ್ಯನಿಗೆ ಬಂದಾಗ ಅವನು ಯಾವ ರೀತಿ ತನ್ನ ಏನು ಹೇಳ್ತೀವಿ ವ್ಯಾಪ್ತಿಯನ್ನು ಹರಡಿಸ್ತಾನೆ, ತನ್ನ ಲೋಕನ ಹಾಳು ಮಾಡ್ತಾನೆ, ಯಾವ ರೀತಿ ಪ್ರಕೃತಿನ ನಾಶ ಮಾಡ್ತಾನೆ ಅನ್ನುವಂಥದ್ದನ್ನು ಸಿಂಬಾಲಿಕ್ ಆಗಿ ಹೇಳ್ತಿದ್ದಾರೆ. ಕೆಲವೊಂದು ಸೀನ್ಗಳನ್ನು ಮಾತ್ರ ಅವರು ಸ್ಪೂನ್ ಫೀಡಿಂಗ್ ಮಾಡಿದರೆ ಬಿಟ್ಟರೆ ಇನ್ನು ಮಿಕ್ಕದನ್ನೆಲ್ಲ ಕೂಡ ನಾವೇ ಅರ್ಥ ಮಾಡ್ಕೋಬೇಕು. ಸೊ ಅವರು ಆ್ಯಪಲ್ನ ಕಚ್ಚಿದಾದ ನಂತರ ಏನಾಗುತ್ತೆ, ಜನರಲ್ಲಿ ಏನೋ ವಿವಿಧತೆ ಅನ್ನೋದು ಬೆಳೆಯುತ್ತೆ. ಕೆಲವೊಬ್ಬರಿಷ್ಟು ನಾಟಕ ಮಾಡ್ತಾರೆ, ಸಾಹಿತ್ಯ, ಸಂಗೀತ, ನಾಟ್ಯ, ಇಂತಹ ಎಲ್ಲ ಜನಾಂಗಗಳು ಕೂಡ ಹುಟ್ಕೊತವೆ. ಜನರು ವ್ಯಾಪಾರ ಮಾಡ್ತಾರೆ, ವ್ಯವಹಾರ ಮಾಡ್ತಾರೆ, ತಮ್ಮಲ್ಲಿರುವಂಥ ವಹಿವಾಟುಗಳು ನಡೆಯುತ್ತವೆ. ಈ ರೀತಿಯಾಗಿರುವಂತಹ ಜನರನ್ನೆಲ್ಲರನ್ನ ತೋರಿಸ್ತಾರೆ. ಎಲ್ಲರನ್ನೂ ತೋರಿಸಿದಾಗ ಅವರಲ್ಲಿರುವಂತಹ ವ್ಯಾಪಾರ ವ್ಯವಹಾರಗಳ ಏನು ಹೇಳ್ತೀವಿ ಬೇಡಿಕೆಗಳು ಹೆಚ್ಚಾಗ್ತಾ ಹೋಗ್ತವೆ. ಇಂಥ ಸೀನನ್ನು ತೋರಿಸೋದ್ರ ಮುಖಾಂತರ ಮನುಷ್ಯ ಸ್ವಾರ್ಥಿ ಆಗ್ತಾನೆ ಅನ್ನುವಂಥದ್ದನ್ನು ಹೇಳ್ತಾರೆ. ಆದ ನಂತರ ಎಸ್ಟಾಬ್ಲಿಷ್ ಆಗೋದು ಸತ್ಯ. ಈ ಸಿನಿಮಾದಲ್ಲಿ ನಿಮಗೆ ಒಂದು ಲೇಯರ್ಗಳಲ್ಲೂ ಕೂಡ 4 ಲೇಯರ್ ಇದೆ ಅಂತ ಹೇಳ್ಬೋದು. ಸೊ ಸ್ಟಾರ್ಟಿಂಗು ಅನ್ಯಾಯದ ವಿರುದ್ಧ ನಿಂತ್ಕೊಳ್ಳೋರು ಯಾರು ಅಂದರೆ ಸತ್ಯ ನಿಂತ್ಕೊಳ್ಳುತ್ತೆ. ಸತ್ಯದ ಪರವಾಗಿ ಉಪೇಂದ್ರ ಅವರು ತಮ್ಮ ಎಸ್ಟಾಬ್ಲಿಷ್ ಶಾಟ್ ಮೂಲಕ ಸತ್ಯದ ಎಸ್ಟಾಬ್ಲಿಷ್ ಅಂದರೆ ಒಂದು ಸತ್ಯಯುಗ, ಇನ್ನೊಂದು ಕಲಿಯುಗ ನಾವು ನೋಡ್ಬೋದು. ಫಸ್ಟ್ ಇಂಟ್ರಡಕ್ಷನ್ ಅಂದರೆ ಫಸ್ಟ್ ಎಂಟ್ರಿ, ಸತ್ಯನ ಎಂಟ್ರಿಯಲ್ಲಿ ಸತ್ಯ ಒಂದಿಷ್ಟು ಜನರ ಏನು ಹೇಳ್ತೀವಿ ಕೆಟ್ಟವರ ಮಧ್ಯೆ ಒಂದಿಷ್ಟು ಒಳ್ಳೆಯವರ ಪರವಾಗಿ ನಿಂತ್ಕೋತಾರೆ. ಅಲ್ಲಿ ಒಂದಿಷ್ಟು ಫೈಟ್ ನಡೆಯುತ್ತೆ. ಆವಾಗ ಒಬ್ಬರು ತಾಯಿ ಬಂದು ಹೇಳ್ತಾರೆ, ನನ್ನ ಮಗನ್ನ ಉಳಿಸಿದ್ಯಪ್ಪ ಸ್ವಾಮಿ, ನಿನ್ನಂಥವ್ರು ನಿಜವಾಗ್ಲೂ ನೀನೇ ನನಗೆ ದೇವರು ಅಂತ. ಸೊ ಇಲ್ಲಿ ಸತ್ಯ ವೈಟಲ್ಲಿರುತ್ತೆ. ಉಪೇಂದ್ರ ಅವರು ಸ್ಟಾರ್ಟಿಂಗಲ್ಲಿ ಸತ್ಯದ ಮೂಲಕ ಇಂಟ್ರಡಕ್ಷನ್ ಕೊಟ್ಟಿರುವಂಥ ವೈಟ್ ಡ್ರೆಸ್ಸಲ್ಲಿ ಇರ್ತಾರೆ. ಸೊ ಅಲ್ಲಿಗೆ ಏನು ಅರ್ಥ ಆಗುತ್ತೆ ಅಂತಂದರೆ, ಸತ್ಯಯುಗ ಅಂತಂದರೆ ಜನರಿಗೆ 4 ಜನರಿಗೆ ಒಳ್ಳೇದಾಗಬೇಕು, ಜನಪರವಾಗಿರಬೇಕು, ಸತ್ಯವಾಗಿರಬೇಕು, ಸುಳ್ಳು ಹೇಳಬಾರ್ದು, ಆಮೇಲೆ ತಂದೆ ತಾಯಿನ ಚೆನ್ನಾಗಿ ನೋಡ್ಕೋಬೇಕು, ಇಂಥದ್ದು ಒಂದು ಕಡೆ. ಈ ಸೀನಲ್ಲಿ ರವಿಶಂಕರು ಸತ್ಯಯುಗದಲ್ಲಿ ಪಿಕ್ ಪ್ಯಾಕೆಟ್ ಮಾಡ್ತಾ ಇರ್ತಾರೆ. ಪಿಕ್ ಪ್ಯಾಕೆಟ್ ಮಾಡ್ತಾ ತಾನು ಕೂಡ ಸ್ವಾರ್ಥಿಯಾಗಿ ಅದೇ ಜನರ ಮಧ್ಯೆ ಅವನು ರಾಜಕೀಯದಲ್ಲಿ ನಿಂತ್ಕೋತಾನೆ. ವಾಮನ ಆಗಿ ಅವನು ಎಸ್ಟಾಬ್ಲಿಷ್ ಆಗ್ತಾನೆ. ನೀವು ನೋಡಿರ್ಬೋದು, ರಿಮೈಂಡ್ ಮಾಡ್ಕೊಳ್ಳಿ. ಹಾಗೆ ಅವನ ಸ್ವಾರ್ಥ ಎಲ್ಲಿಗೆ ಹೋಗುತ್ತೆ, ರಾಜ ಆಗುತ್ತೆ. ರಾಜ ಆದಮೇಲೆ ಅವನು ಸೆಂಟ್ರಲ್ ಮಿನಿಸ್ಟರ್ ಆಗಬೇಕು ಅನ್ನೋಂಥ ಕನಸನ್ನು ಕೂಡ ಕಾಣ್ತಾನೆ. ಇದನ್ನು ಅವನು ತನ್ನ ಕ್ಷೇತ್ರನ ಜನರು ಹೆಂಗಾದರೂ ಹಾಳಾಗೋಗಲಿ, ನಾನು ಚೆನ್ನಾಗಿರಬೇಕು, ನಾನು ಸ್ವಾರ್ಥಿ ಆಗಬೇಕು ಅನ್ನೋಂಥ ನಿಟ್ಟಿನಲ್ಲಿ ಹೋಗ್ತಾ ಇರ್ತಾನೆ. ಅಂಥವ್ರ ಜೊತೆ ಇರುವಂತಹ ಸತ್ಯ ಕೂಡ ತನ್ನ
ಜನರನ್ನು ಅರಿವು ಮೂಡಿಸ್ತಾ ಇರ್ಬೇಕಾದ್ರೆ ಅವನಿಗೆಲ್ಲ ಒಂದು ಕಡೆ ಇದಾಗುತ್ತೆ, ಇಂಥ ವ್ಯಕ್ತಿ ಸತ್ಯರು ಇದ್ದರೆ ಇವ್ರನ್ನ ನಾಶ ಮಾಡಬೇಕಲ್ವಾ ಅಂತೇಳ್ಬಿಟ್ಟು ಒಂದಿಷ್ಟು ಜನನ ಇವನ್ನ ಹೊಡೆಯೋದಕ್ಕೆ ಕಳಿಸ್ತಾನೆ. ಆವಾಗ ಅಲ್ಲಿ ಏನಾಗುತ್ತೆ ಅಂದರೆ ಕಲಿಯುಗದಿಂದ ಕಲ್ಕಿ ಬರ್ತಾನೆ ಅನ್ನುವಂಥದ್ದು. ಕಲಿಯುಗದಿಂದ ಕಲ್ಕಿ ಭಗವಾನ್ ಬರ್ತಾನೆ, ಅವ್ರನ್ನೆಲ್ಲರೂ ಹೊಡೆದಾಕ್ತಾನೆ. ಅದು ಅಲ್ಲಿ ಸ್ವಾಮಿಗೆ ಅಂದರೆ ವೀರ ಬ್ರಹ್ಮೇಂದ್ರ ಗುರೂಜಿಗೆ ಕನಸು ಬೀಳುತ್ತೆ. ಇದು ನಡುವೆ ಕನಸು ಏನು ಬೀಳುತ್ತೆ, 25 ವರ್ಷಗಳ ಹಿಂದೆ ಒಂದು ಹೆಣ್ಣನ್ನು ಎಲ್ಲ ಈ ರೀತಿಯ ಸ್ವಾರ್ಥಿಗಳು ಸೇರಿ ಆಕೆಯನ್ನು ಅತ್ಯಾಚಾರ ಮಾಡಿ ಆಕೆಯನ್ನು ಗರ್ಭವತಿ ಮಾಡ್ತಾರೆ. ಆಗ ಹುಟ್ಟಿದಂಥ ಇಬ್ಬರು ಮಕ್ಕಳು, ಯಾರು, ಒಬ್ಬ ಸತ್ಯ ಇನ್ನೊಬ್ಬ ಕಲ್ಕಿ. ಆಗ ತೋರಿಸೋದಿಲ್ಲ, 12 ಗಂಟೆಗೆ ಹುಟ್ಟಿದ್ರೆ ಮಗು ಕಲ್ಕಿ ಅವತಾರ, ಕಲ್ಕಿ ಭಗವಾನ್ನ ಅವತಾರವಾಗ್ತಾನೆ ಅಂತ ಹೇಳ್ತಾರೆ. ಬಟ್ ಆದರೆ ಮಗು 5 ನಿಮಿಷಕ್ಕಿಂತ ಮುಂಚೆ ಹುಟ್ಬಿಡುತ್ತೆ. 5 ನಿಮಿಷಕ್ಕಿಂತ ಮುಂಚೆ ಹುಟ್ಟಿದಾಗ ಅವನು ಹೇಳ್ತಾನೆ, ಓಕೆ, ಕಲ್ಕಿ ಭಗವಾನ್ ಅಂತರೂ ಅವತರಿಸೋಕ್ಕಾಗಲಿಲ್ಲ, ಇವನು ಸತ್ಯವಂತ ಆಗ್ತಾನೆ ಅಂತ ಹೇಳ್ಬಿಟ್ಟು ವೀರ ಬ್ರಹ್ಮೇಂದ್ರ ಗುರೂಜಿ ಏನು ಮಾಡ್ತಾರೆ, ಈ ಮಗುವನ್ನು ಅಡಾಪ್ಟ್ ಮಾಡ್ಕೋತಾರೆ. ಆದರೆ ಕಲ್ಕಿ ಏನಾದ, ಕಲ್ಕಿನ ಅಲ್ಲಿರುವಂಥ ಒಬ್ಬ ಬ್ರಿಟಿಷ್ ಹೆಣ್ಮಗಳು ಕಲ್ಕಿನ ಇದು ಮಾಡ್ಕೋತಾರೆ. ಇದು ಹೆಂಗೆ ಅಂತಂದರೆ, ನಮಗೆ ಒಳ್ಳೆ ಗಿಣಿ ಕೆಟ್ಟ ಗಿಣಿ ಇರುತ್ತೆ. ಒಳ್ಳೆ ಗಿಣಿಗೆ ಚೆನ್ನಾಗಿ ಮಾತಾಡು, ಸತ್ಯ ಮಾತಾಡು, ಸುಳ್ಳು ಹೇಳಬಾರ್ದು ಅಂತ ಹೇಳ್ಕೊಟ್ರೆ, ಕೆಟ್ಟ ಗಿಣಿಗೆ ಹೊಡಿ, ಬಡಿ, ಕಡಿ ಅಂತ ಮಾತುಗಳನ್ನು ನಾವು ಯಾವ ರೀತಿ ತುಂಬಿಸ್ತೀವಿ, ಪ್ರೇರೇಪಿಸ್ತೀವಿ, ಅವರು ಮುಂದಿನ ಸಮಾಜಕ್ಕೆ ಅದೇ ಥರ ಬರ್ತಾರೆ ಅನ್ನುವಂಥದ್ದು ಇದೆಯಲ್ಲ. ಸೊ ಅದೇ ರೀತಿಯಾಗಿ ಕಲ್ಕಿ ಏನಾಗೋಗ್ತಾನೆ ಅಂದರೆ ಸುಲಿಗೆಕೋರರ ಹತ್ರ, ಕೆಟ್ಟೋರ ಹತ್ರ ಹೋಗಿ ಸೇರ್ಕೋತಾನೆ.